ಫಿಲಿಮ್ನಲ್ಲಿ ನನಗೆ ಹಿಡಿಸಿದ್ದು ಕನ್ನಡಿಗರಿಗೆ ಹಾರರ್ ಕಾಮಿಡಿ ಜಾನರಲ್ಲಿ ತುಂಬ ಹತ್ತಿರ ಆಗಿರೋ 2 ಕ್ಯಾರೆಕ್ಟರ್ಗಳನ್ನ ತಂದು ಫಿಲಿಮ್ನ ಕ್ಲೈಮ್ಯಾಕ್ಸಲ್ಲಿ ಒಂದು ಹೊಸ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಸೃಷ್ಟಿ ಮಾಡಿದ್ದು. ಆದರೆ ಪ್ರಶ್ನೆ ಇದೊಂದೇ ಸಾಕಾ ಜನರಿಗೆ ಹತ್ತಿರ ಆಗೋದಕ್ಕೆ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ರಿಗೂ ನಮಸ್ಕಾರ. ಕೇಡಿ ಕಥೆಗಳಿಗೆ ಸ್ವಾಗತ. ಇದು ನಿಮ್ಮನ್ನ ತಲುಪೋ ದಾರಿಯ 11ನೇ ಹೆಜ್ಜೆ. ನಮ್ಮ ಇವತ್ತಿನ ಚಿತ್ರ ನವನೀತ್ಸ್ ಛೂ ಮಂತರ್ ಪ್ಲಾಟ್. 5G ಕಾಲಕ್ಕೆ ತಕ್ಕಂತೆ ಸಾಫ್ಟ್ವೇರ್ ಬದಲಾದಂಗೆ ಗೋಸ್ಟ್ವೇರ್ ಅಂದರೆ ಭೂತ ಬಿಡಿಸೋರು ಕೂಡ ಅಪ್ಡೇಟ್ ಆಗಿ ಛೂ ಮಂತರ್ ಆ್ಯಂಡ್ ಕಂಪನಿ ನಡೆಸ್ತಿರೋದು. ಆ ಕಂಪನಿಯ ಮುಖ್ಯಸ್ಥರಾದ ಗೌತಮ್ AKA ಡೈನಮೋ, RJ, ನಕುಲ್ ಹಾಗೂ ಆಕಾಂಕ್ಷ ಕಣ್ಣಿಗೆ ಮಾರ್ಗನ್ ಹೌಸ್ ಎಂಬ ಜಾಗದಲ್ಲಿ ನಿಧಿ ಇರೋ ವಿಚಾರ ಬೀಳುತ್ತೆ. ಅದನ್ನು ಬೆನ್ನತ್ತಿ ಹೋದಂತೆ ಸಾಗೋ ಕತೆ ಅಂತ ಅನ್ಬೋದು. ಫ್ರಮ್ ದಿ ಮೇಕರ್ಸ್ ಆಫ್ ಕರ್ವ ಅಂತ ಓದಿ ಎಕ್ಸೈಟ್ ಆಗಿ ಹೋಗಿದ್ದಿದ್ದು ನನಗೆ ಫಸ್ಟ್ 10 ನಿಮಿಷ ನೋಡಿ, ಇನ್ಕ್ಲೂಡಿಂಗ್ ದ ಟೈಟಲ್ ಟ್ರ್ಯಾಕ್, ಅಯ್ಯೋ ಇದೇನಿದು ಫಿಲಿಮ್ ಟಿಪಿಕಲ್ ಶರಣ್ ಅವರ ಟೆಕ್ಸ್ಚರಲ್ಲಿ ಇದೆಯಲ್ಲ ಅನ್ಸೋದಕ್ಕೆ ಶುರು ಆಯಿತು. ಆ್ಯಂಡ್ ಆ ಫಿಲಿಮ್ ಮುಗಿಯೋ ಅಷ್ಟರಲ್ಲಿ ಗೊತ್ತಾಗಿದ್ದು ಮೆಜಾರಿಟಿ ಆಫ್ ದಿ ಪೋರ್ಷನ್ಸ್ ವೇರ್ ಟೈಲರ್ ಮೇಡ್ ಫಾರ್ ಶರಣ್ಸ್ ಸೆಟ್ ಆಫ್ ಆಡಿಯನ್ಸ್ ಅಂತ. ಇನ್ಫ್ಯಾಕ್ಟ್ ತುಂಬ ದಿನಗಳಾದಮೇಲೆ ಚಿಕ್ಕಣ್ಣ ಅವರ ಕಾಮಿಡಿ ಟೈಮಿಂಗ್ ಹಿಡಿಸ್ತು. ಇರೋ ಎಲ್ಲ ಟ್ವಿಸ್ಟ್ಗಳು ಹಿಡಿಸಿದ್ವು, ಆದರೆ ದ ಇಂಪ್ಯಾಕ್ಟ್ ಕುಡ್ ಹ್ಯಾವ್ ಬೀನ್ ಬೆಟರ್. ಫಿಲ್ಮ್ನ ಪಾಸಿಟಿವ್ಸ್ ವಿಚಾರಕ್ಕೆ ಬಂದರೆ ಪ್ರೊಡಕ್ಷನ್ ಕ್ವಾಲಿಟಿ ಎಲ್ಲ ಫ್ರೇಮ್ಗಳಲ್ಲೂ ಎದ್ದು ಕಾಣುತ್ತೆ. ದ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸಾಂಗ್ಗಳು ಥಿಯೇಟರಿಂದ ಈಚೆ ಬಂದಾಗ ನೆನಪಾಗೋ ರೀತಿಯಲ್ಲಿಲ್ಲ ಅಂದರೂ ಥಿಯೇಟರ್ ಒಳಗಡೆ ಅವು ಮಾಡಬೇಕಾಗಿರೋ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡುತ್ತೆ. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಕ್ರೆಡಿಟ್ಸ್ ರೋಲ್ ಆಗಬೇಕಾದ್ರೆ ಒಂದು ಹಾರರ್ ಫಿಲ್ಮ್ಗೆ ಬೇಕಾಗಿರೋ ಅಂಥ ಮೂಡ್ನ ಕರೆಕ್ಟಾಗಿ ಸೆಟ್ ಮಾಡಿತ್ತು. ಮೆಜಾರಿಟಿ ಆಫ್ ದಿ ಕಾಮಿಡಿ ಸೀನ್ಸ್ ವರ್ಕ್ ಆದವು ಮತ್ತು ಒಂದು ಒಳ್ಳೆ ಇಂಟರ್ವಲ್ ಟ್ವಿಸ್ಟ್ ಇತ್ತು. ಇನ್ನು ನೆಗೆಟಿವ್ಸ್ ವಿಷಯಕ್ಕೆ ಬಂದರೆ ಡೈರೆಕ್ಟರ್ ನವನೀತ್ ಅವರ ಸ್ಟ್ರಾಂಗ್ ಝೋನ್ ಆಗಿರೋ ಅಂತಹ ಹಾರರ್ ಜಾನರ್ನ ಇಲ್ಲಿ ಕಮ್ಮಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂದರೆ ತಪ್ಪಾಗಲ್ಲ. ಫಿಲಿಮಲ್ಲಿ ಒಂದು ಕಡೆ ಗಾಳಿ ವಾಸನೆ ಮನುಷ್ಯನ ಆಲೋಚನೆಗಳನ್ನ ಸೂಪರ್ ನ್ಯಾಚುರಲ್ ಪವರ್ಗಳಿಗೆ ಹೋಲಿಸ್ತಾರೆ. ಈ ಥರ ರೈಟಿಂಗ್ ಪೂರ್ತಿ ಫಿಲಿಮಲ್ಲಿ ಕಾಣಿಸಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ನಿಸ್ತು. ಹಾರರ್ ಕತೆಗಳಲ್ಲಿ ನೋಡಿರೋ ಅಂತಹ ಮೊನಾಟನಸ್ ಸೀನ್ಗಳು ಹಾಗೂ ಕ್ಯಾರೆಕ್ಟರ್ಗಳನ್ನ ನಾವು ಇಲ್ಲೂ ಕಾಣ್ಬೋದು. ಮತ್ತು ಹಲವು ಕಡೆ CG ವರ್ಕ್ ಪ್ಯಾಚಿ ಅನ್ನಿಸ್ತು. ಕನ್ನಡದಲ್ಲಿ ಸಂಕ್ರಾಂತಿಗೆ ಒಂದೊಳ್ಳೆ ಫಿಲಿಮ್ ರಿಲೀಸ್ ಆಗುತ್ತೆ ಅಂತ ನೀವೇನಾದರೂ ಕಾಯ್ತಾ ಇದ್ದು ಈ ಫಿಲಿಮ್ ಹೆಂಗಿದೆ ಅಂತ ನಾನೇನಾದರೂ ಕೇಳಿದ್ರೆ